ವಿಧಾನಸಭಾ ಚುನಾವಣೆಯಲ್ಲಿ 40 ಕೋಟಿ ಖರ್ಚು ಮಾಡಿದ್ರೂ ಸೋಲಾಯಿತು ಅಂತ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿಯ ಬಿಜೆಪಿ ಕಚೇರಿಯಲ್ಲಿ ತಮ್ಮ ಬೇಸರವನ್ನು ತೋಡ್ಕೊಂಡ ಅರುಣ್ ಪೂಜಾರ್ ಕಾರ್ಯಕರ್ತರ ಮನವೊಲಿಸುವ ವೇಳೆ ಸತ್ಯ ಒಪ್ಪಿಕೊಂಡ್ರು. ಈ ವೇಳೆ ನನ್ನ ಸೋಲಿಗೆ ನಾನೇ ಕಾರಣ ಅಂತ ಹೇಳಿದ್ರು. ನಾನು 40 ಕೋಟಿ ಖರ್ಚು ಮಾಡಿದೆ. ನನ್ನ ನಡೆ ಬರೋ ಸರಿಲ್ಲ, ನಾನು ಸೋತನೆ ನಾ ಬಟ್ ಮಾಡೋದು ಅಂತ ಹೇಳಿದೆ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದೆ. ನಾನು 40 ಕೋಟಿ ಖರ್ಚು ಮಾಡಿದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಲಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ನನ್ನ ನಡೆ ಬರೋ ಸರಿಲ್ಲ, ನಾನು ಸೋತನೆ ನಾ ಬಟ್ ಮಾಡೋದು ಅಂತ ಹೇಳಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವ ಬಜೆಟ್ ಅಧಿವೇಶನ ಹಲವು ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗಿಯಾದ ಸಿಎಂ ಸಿದ್ದರಾಮಯ್ಯ ಬಸವರಾಜ ಬೊಮ್ಮಾಯಿ ಯು ಲವ್ ಮಿ ವೆರಿ ಮಚ್, ಬೊಮ್ಮಾಯಿ ನನ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಅಂತ ಹೇಳಿದ್ರು. ಇಷ್ಟು ಮಾತ್ರ ಅಲ್ಲ, ಸದನದ ಹೊರಗೆ ನನ್ನ ಮೇಲೆ ಭಾರೀ ಪ್ರೀತಿ ಇದೆ ಅಂತ ಬೊಮ್ಮಾಯಿ ಅವರನ್ನ ಹಾಡಿ ಹೊಗಳಿದ್ರು. ಏನೇ ಆದರೂ ಒಟ್ಟಿಗೆ ಮಾಡಿದೇವೆ ಅಂತ ಹೇಳಿದೇವಲ್ಲ, ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ. ನಾ ಏನಾದ್ರು ಸುಳ್ಳು ಹೇಳಿದ್ರೆ ನಾವಿಬ್ರು ಒಂದೇ ಹೊರಗಡೆ ಹೊರಗಡೆ ಬೇರೆ ಬೇರೆ ಅಲ್ಲ, ಹೊರಗಡೆ ಯಾಕೆ ಎಲ್ಲ ಕಡೆನೂ ಅದೇನು. ಸಿ ಬಸವರಾಜ ಬೊಮ್ಮಾಯಿ ಈ ಲವ್ ಮಿ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ನಮ್ಮ ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಕರೆಕ್ಟ್, ಐ ಅಗ್ರಿ ವಿತ್ ಯು. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ದಾರೆ. ಈ ಬಾರಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಬೇಡ ಅಂತ ಸಿಎಂ ಆಪ್ತರ ಬಳಿ ಹೇಳಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿ ಯತೀಂದ್ರ ಪಾಲಿಗೆ ಮುಳ್ಳಾಗಬಹುದು ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ಗೆ ಆದಂತಹ ಸ್ಥಿತಿಗೆ ನನ್ನ ಮಗನಿಗೂ ಸೃಷ್ಟಿಯಾಗುವ ಅಪಾಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕಾಡ್ತಾ ಇದೆ. ರಾಜ್ಯಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಧಮ್ಕಿ ದಂಗಲ್ ನಡೀತಾ ಇದೆ. ಕುಮಾರಸ್ವಾಮಿ ಎಲೆಕ್ಷನ್ ವೇಳೆ ಜೆಡಿಎಸ್ಗೆ ಮತ ಹಾಕುವಂತೆ ಪಕ್ಷೇತರ ಶಾಸಕರಿಗೆ ಧಮಕಿ ಹಾಕಿದಾಗಿ ಶಿವಕುಮಾರ್ ಆರೋಪಿಸಿದ್ದು ದಳಪತಿಯನ್ನ ಕೆರಳಿಸಿದೆ. ಧಮ್ಕಿ ಸಂಸ್ಕೃತಿಯಿಂದ ಬಂದವರು ಯಾರು ಅಂತ ಹೇಳಿ ಡಿಕೆಶಿಯನ್ನ ಪ್ರಶ್ನಿಸಿರುವ ಎಚ್ಡಿಕೆ ಸೆಟಲ್ಮೆಂಟ್ ಮಾಡುವ ಸಂಸ್ಕೃತಿ ನಮ್ಮದಲ್ಲ ಅಂತ ಟಾಂಗ್ ಕೊಟ್ಟರು. ಧಮ್ಕಿಯ ಸಂಸ್ಕೃತಿಯಲ್ಲಿ ಬಂದಿರೋರು ಯಾರು, ಬ್ಯಾಕ್ಗ್ರೌಂಡ್ ಯಾರು, ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದವರು ಇವರು? ಹಲವಾರು ಜನ ಹೇಳಿದ್ದಾರೆ. ಧಮ್ಕಿ ಹಾಕೋದು, ಅದೆಂಥದ್ದು ಸೆಟ್ಲ್ಮೆಂಟ್ ಮಾಡೋದು, ಇದೆಲ್ಲ ಅವ್ರಿಗೆ ಸೇರಿರೋದು, ನಮಗಲ್ಲ. ನಾವು ಧಮ್ಕಿ ಹಾಕಿ ನಾವೆಂದೂ ಸಹ ನಾವು ರಾಜಕೀಯ ಮಾಡಿಲ್ಲ, ಆ ಗುಣವೂ ಇಲ್ಲ ನಮಗೆ. ಧಮ್ಕಿ ಹಾಕಿ ಸಿಕ್ಕಿದ ಜಾಗಕ್ಕೆ ಫೆನ್ಸಿಂಗ್ ಹಾಕೊಳ್ಳೋದು, ಧಮ್ಕಿ ಹಾಕಿ ಸಿಕ್ಕಿದಾರನ್ನ ಊರು ಬಿಟ್ಟು ಓಡಿಸೋದು, ಈ ಕೆಲಸ ನಾವು ಮಾಡಿಲ್ಲ. ಧಮ್ಕಿ ಹಾಕೋ ಅವಶ್ಯಕತೆ ನಾನು ಅವತ್ತೇ ಹೇಳಿದ್ದೀನಿ. ನಮ್ಮ ಅರ್ಜಿ ಹಾಕಿದ ದಿವಸಲೇ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನು ಕೇಳ್ತೀವಿ ಅಂತ ಹೇಳಿದ್ದೇನೆ. ಈಗ ನಾನು ಯಾರಾದರೂ ಕಾಂಗ್ರೆಸ್ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ ಇವ್ರು ಹೇಳೋದು? ಈಗ ಇವರು BJP ಶಾಸಕರನ್ನ ಕೂರಿಸ್ಕೊಂಡ್ರಲ್ಲ ಮಾತಾಡೋದಕ್ಕೆ ಮೊನ್ನೆ, ಅದು ಅಪರಾಧ ಅಲ್ವಾ? JDS ಪಕ್ಷದಲ್ಲಿ 3 ಮತ ಆಲ್ರೆಡಿ ಬುಕ್ ಮಾಡಿಬಿಟ್ಟವ್ರಂತೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ. BJPಲಿ ಒಂದು 3-4 ಜನ ರೆಡಿ ಮಾಡಿಬಿಟ್ಟವ್ರಂತೆ. ಬಾಕಿದ್ರೆ ನೀವು ಮಾಡ್ತಾ ಇರೋದೇನು? ಹಿಂದೆ 2016-17 ರಾಜ್ಯಸಭಾ ಚುನಾವಣೆ ನೀವು ಮಾಡಿದ್ದೇನು? ಧಮ್ಕಿಯ ಸಂಸ್ಕೃತಿಯಲ್ಲಿ ಬಂದಿರೋರು ಯಾರು, ಬ್ಯಾಕ್ಗ್ರೌಂಡ್ ಯಾರು? ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತುಪಾನ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಮತಾ ಸರ್ಕಾರವನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತರಾಟೆಗೆ ತೆಗೆದುಕೊಂಡಿದೆ. ಇದು ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಎಂದಿರೋ NHRC ಪಶ್ಚಿಮ ಬಂಗಾಳ DGPಗೆ ನೋಟಿಸ್ ಜಾರಿ ಮಾಡಿದೆ.